ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘದ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇದೇ ಏಪ್ರಿಲ್ 7ರ ಮಂಗಳವಾರದಂದು ಗಂಗಾವತಿ ನಗರದ ಸರ್ಕಾರಿ ಉಪಯುಕ್ತ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದು, ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತ ಗಂಗಾವತಿ ಸರ್ಕಾರಿ ತಾಲೂಕು ಉಪಯೋಗ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ವ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಉದ್ದೇಶ ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ಇದೇ ದಿನಾಂಕ 7/4/2026 5 ವರ್ಷ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಅದರ ನಿಮಿತ್ತ ಅವತ್ತು 7ನೇ ತಾರೀಕು ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆ, ಉಪಯೋಗ ಆಸ್ಪತ್ರೆ ಏನಿದೆಯಲ್ಲ ಅದರಲ್ಲಿ ಸೇವೆ ಸಲ್ಲಿಸತಕ್ಕಂಥ ಸುಮಾರು 175 ಜನ ಅಲ್ಲಿ ಸರ್ವ ಸಿಬ್ಬಂದಿಗಳಿಗೆ ನಮ್ಮ ಸಂಘಟನೆಯಿಂದ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈ ಒಂದು ವಾರ್ಷಿಕೋತ್ಸವ ನಿಮಿತ್ತ ಹಾಗೂ ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಒಂದು ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ವರ್ಗದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಗಂಗಾವತಿ ಆಸ್ಪತ್ರೆ ಸ್ವಚ್ಛತೆಯಲ್ಲಿ ಭಾಳಷ್ಟು ಅವಾರ್ಡ್ಗಳನ್ನು ತಗೊಂಡಿದೆ. ಅದಕ್ಕೆ ಕಾರಣೀಭೂತರಾದಂಥ ಮುಖ್ಯ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಎಸ್ ಸೌಡಿ ಅವರು ಕೂಡ ನಾವು ಅವತ್ತು ನಮ್ಮದು ಪ್ರತಿ ವರ್ಷ ಕೂಡ ನಾವು ಒಂದೊಂದು ವರ್ಷನೂ ಕೂಡ ಒಬ್ಬೊಬ್ಬರಿಗೆ ಒಂದು ಪ್ರಶಸ್ತಿ ಕೊಡ್ತೀವಿ. ಅದೇ ರೀತಿ ಈ ವರ್ಷ ಅವರಿಗೆ ಶ್ರಮಜೀವಿ ಕಾಯಕ ರತ್ನ ಪ್ರಶಸ್ತಿಯನ್ನು ನಾವು ನಮ್ಮ ಸಂಘಟನೆಯಿಂದ ಅವರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಸುಮಾರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಘಟನೆಗಳು ಸುಮಾರು 15 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಕೂಡ ಸುಮಾರು ಒಂದು 700ರಿಂದ 800 ಜನ ಕಾರ್ಮಿಕರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಇದೇ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಫಂಕ್ಷನ್ ಹಾಲಲ್ಲಿ ನಾವು ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ನಾವು ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ, ವರ್ಷ ಮೊದಲನೇ ವರ್ಷದಲ್ಲಿ ಏನು ಮಾಡಿದ್ವಿ ಅಂತಂದರೆ, ನಮ್ಮ ಕಾರ್ಮಿಕ ಮಕ್ಕಳು ಏನು ಉನ್ನತ ಶಿಕ್ಷಣ ಪಡೆದು ಒಳ್ಳೊಳ್ಳೆ ಮಾರ್ಕ್ಸ್ SSLCಯಲ್ಲಿ ಹೆಚ್ಚು ಅಂಕ ಪಡೆದಂಥವರಿಗೆ, PUCಯಲ್ಲಿ ಹೆಚ್ಚು ಅಂಕ ಪಡೆದಂಥವ್ರಿಗೆ ನಾವು ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಪ್ರೋತ್ಸಾಹ ನೀಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ವರ್ಷ ಹಿರಿಯ ಕಾರ್ಮಿಕರಿಗೆ ಅಂತೇಳಿ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥವ್ರು ಎಲ್ಲ ಹಿರಿಯ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ 2ನೇ ವರ್ಷದಲ್ಲಿ ಮಾಡ್ತೀವಿ. 3ನೇ ವರ್ಷದಲ್ಲಿ ರಕ್ತದಾನ ಶಿಬಿರ 100 ಜನ ರಕ್ತದಾನ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಕೂಡ 3ನೇ ವರ್ಷ ಮಾಡಿದ್ವಿ. 4ನೇ ವರ್ಷ ಪೌರ ಕಾರ್ಮಿಕರಿಗೆ ಎಲ್ಲ ನಗರದಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದಾರ ಅವರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ಈಗ 5ನೇ ವರ್ಷ ನಮ್ಮ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಯಾಕಂತಂದರೆ ಇವತ್ತು ಆರೋಗ್ಯ ಇದ್ರೇ ನಾವು ಮನುಷ್ಯರಲ್ಲಿ ಇವತ್ತು ಕೆಲಸ ಮಾಡೋಕ್ಕೆ ಸಾಧ್ಯ. ಆರೋಗ್ಯ ಏನಾದರೂ ಅಲ್ಲಿಟ್ಟಾಗ ನಮಗೆ ಮೊದಲನೇದಾಗಿ ಬೇಕಾಗ್ತಕ್ಕಂಥದ್ದು ಆಸ್ಪತ್ರೆ. ಅಲ್ಲಿ ನಾವು ಹೋದಾಗ ನಾವು ಯಾರು ಏನು ಜಾತಿ ಭೇದ ಇಲ್ಲದೆ ಅವ್ರು ನಮಗೆ ಸರ್ವಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಾದ ನಂತರ ನಮಗೆ ಕರೋನಾ ಟೈಮಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾದ ಒಂದು ಸಮಯ. ಅವತ್ತು ಎಲ್ಲರೂ ಮನೆಗಿದ್ರೆ ಅವ್ರು ಮಾತ್ರ ಹೊರಗಡೆ ಇದ್ದು ಎಷ್ಟೇ ಅವ್ರ ಜೀವಕ್ಕೆ ಪಣ ಇಟ್ಟು ಅವರೆಲ್ಲ ಕೆಲಸ ಮಾಡಿ ನಮ್ಮನ್ನೆಲ್ಲರೂ ಉಳಿಸಿದಂಥ ಎಕ್ಸಾಂಪಲ್ ಕೂಡ ಇದಾವೆ. ಯಾಕಂದರೆ ಡಿಸ್ಟಿಕ್ ಆಫೀಸಲ್ಲೇ ಮಾಡೋಕ್ಕಾಗದಂಥದ್ದು ನಮ್ಮ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಕೆಲಸ ಆಯಿತು. ಎಷ್ಟೋ ಜನ ಇಲ್ಲಿ ಲೋಕಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿರ್ತಕ್ಕಂಥ ಕೆಲಸ ನಾವು ನೋಡ್ಬೋದು. ಅದೇ ರೀತಿ ಸ್ವಚ್ಛತೆಯಲ್ಲಿ ನಂಬರ್ 1 ನಮ್ಮ ಗಂಗಾವತಿ ಡಿಸ್ಟಿಕ್, ಕೊಪ್ಪಳ ಡಿಸ್ಟಿಕಲ್ಲೇ ನಾವು ಹೇಳಬೇಕಂದ್ರೆ ಗಂಗಾವತಿ ತಾಲೂಕು ಇವತ್ತು ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತಾ ಇರೋಂಥ ಸ್ವಚ್ಛತೆ ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳು. ಯಾಕಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆ ಒಳಗೆ ಡಿಸ್ಟಿಕ್ ಆಫೀಸಲ್ಲಿ ಇದರಲ್ಲಿ ಹಾಸ್ಪಿಟಲ್ಗಳಲ್ಲಿ CT ಸ್ಕ್ಯಾನಿಂಗ್ಗಳು ಇರೋದಿಲ್ಲ. ಆದರೆ ನಮ್ಮ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ CT ಸ್ಕ್ಯಾನಿಂಗ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಒಂದು 5ನೇ ವಾರ್ಷಿಕೋತ್ಸವದ ನಿಮಿತ್ತ ಇತ್ತು. ಅವತ್ತು ನಮಗೇನಂದರೆ ಯಾವುದು ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತವಾಗಿ ಎಲ್ಲ ಸಿಬ್ಬಂದಿಗೆ, ಸರ್ವ ಸಿಬ್ಬಂದಿಗೆ, ಯಾರು ಅವರು ಇವರು ಅಂತ ಮೇಲೆ ಕೇಳಂತಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿರ್ತಕ್ಕಂಥವ್ರಿಗೆ ಸನ್ಮಾನ ಮಾಡಿ ಗೌರವಿಸಬೇಕು ಅಂತೇಳಿ ಕೂಡ ಅವತ್ತು ನಾವು ನಿರ್ಧಾರ ಮಾಡಿದ್ವಿ. ಹಾಗಾಗಿ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಮ್ಮ ಕಾರ್ಮಿಕ ಸಂಘಟನೆಯು 5ನೇ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ನಾವು ಕರೋನಾ ಮುನ್ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದ್ರಲ್ಲ ಆ ಎಲ್ಲ ವೈದ್ಯಾಧಿಕಾರಿಗಳಿಗಾಗಲಿ, ಆಮೇಲೆ ಸಣ್ಣ ಪುಟ್ಟ ಕಸ ಬಳಿಗಳಿಂದ ಹಿಡಿದು ಮೇಲ್ವರ್ಗದ ಒಂದು ಡಾಕ್ಟರ್ಸ್ಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವಶ್ಯಕವಾದ ಒಂದು ಕಾರ್ಯ ಅಂತಂದರೆ ಅವರ ದೇಹ ಚೆನ್ನಾಗಿರ್ಬೇಕಂತಂದರೆ ಡಾಕ್ಟರ್ಸ್ ಬೇಕು. ಅಂಥ ಒಂದು ಡಾಕ್ಟರ್ಸ್ಗಳ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ನಮಗೆ ಭಾಳ ಸಂತೋಷ ಅನಿಸಿದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಈಗ ಆರೋಗ್ಯ ಪ್ರತಿಯೊಬ್ಬರಿಗೂ ಡಯಾಬಿಟೀಸು, BP, ಶುಗರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ
ಕಾರ್ಮಿಕರು ಆಲ್ಮೋಸ್ಟ್ ಆಲ್ ನಮಗೆ ಬೇಕಾಗುವಂಥ ಒಂದು ಅವರಿಗೆ ಬೇಕಾಗದೇ ಡಾಕ್ಟರ್ ಮೇನ್. ಪ್ರತಿದಿನ ಕೆಲಸ ಕಾರ್ಯಗಳಲ್ಲಿ ಅವರು ನಿರತರಾಗಿ ಯಾವುದೇ ಒಂದು ಅಪಾಯ ಇದ್ದಾಗ ನಮಗೆ ನೆನೆಸ್ಕೊಳ್ಳೋದು ಡಾಕ್ಟರ್ನ. 5ನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯ ಶ್ರಮಜೀವಿ ಸಂಘಟನೆಯಿಂದ ಸುಮಾರು ಒಂದು 15-16 ಜಿಲ್ಲೆಯಿಂದ ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣದ ಒಂದು ಮೇಲ್ಭಾಗದ ಒಂದು ಹಾಲ್ನಲ್ಲಿ ಹಮ್ಮಿಕೊಳ್ಬೇಕಂತಂದು ನಮಗೆ ಈಶ್ವರ್ ಸವಡಿ ಸಾರ್ ಹೇಳ್ಕೊಂಡ್ರು. ಯಾಕಂದರೆ ಹೊರಗಡೆ ಬರೋಕ್ಕೆ ಅವರಿಗೆ ಆಗಲ್ಲ, ಅಲ್ಲೆಲ್ಲ ರೋಗಿಗಳ ಒಂದು ಕಾರ್ಯನಿರತ ಆಗಿರ್ತಾರೆ ಡಾಕ್ಟರ್ಗಳು. ಅಂತ ಒಂದು ಟೈಮಲ್ಲಿ ನಾವು ಹೊರಗಡೆ ಬಂದರೆ ಅಷ್ಟೊಂದು ಶೋಭೆ ಅನಿಸಲ್ಲ, ನಮ್ಗೆ ಇಲ್ಲೇ ಕಾರ್ಯಕ್ರಮ ಮಾಡಿದರೆ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಈಶ್ವರ್ ಸವಡಿ ಸಾರಿಗೆ ಕೂಡ ನಾವು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಾವು ಸನ್ಮಾನಗಳನ್ನು ಮಾಡ್ತಾ ಇದ್ದೇವೆ. ಈ ಸಲ ಶ್ರಮಜೀವಿ ಕಾಯಕ ರತ್ನ ಅಂತ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ನಾವು 5 ವರ್ಷಗಳಲ್ಲಿ ನಮ್ಮದೇ ಆದ ಒಂದು ಕಾರ್ಯ ನಿಮಿತ್ತ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಮಿಕರಿಗೆ ಆಗುವಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುತ್ತಾ 5ನೇ ವರ್ಷಕ್ಕೆ ಕಾಲಿಟ್ಟಿರೋದು ನಮಗೂ ಸಂತೋಷದಾಯಕವಾಗಿದೆ. ನಮ್ಮೆಲ್ಲ ಮೇಸ್ತ್ರಿಗಳಾಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, ರಾಡ್ ವೆಂಡರ್ಸ್ ಆಗಿರ್ಬೋದು, ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯಂದು 7ನೇ ತಾರೀಕು ಮಂಗಳವಾರ ಸುಮಾರು ಒಂದು ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 10:00 ಸ್ಟಾರ್ಟ್ ಆಗಿದ್ದು 2 ಗಂಟೆಯಲ್ಲಿ ಮುಕ್ತಾಯ ಆಗುತ್ತೆ. 2 ಗಂಟೆಗೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಸುಮಾರು ಒಂದು 800ರಿಂದ 1000 ಜನಕ್ಕೆ ಊಟದ ವ್ಯವಸ್ಥೆ ನಾವೇ ಮಾಡಿದ್ದೇವೆ. ನಾವು ಯಾರ ಹತ್ರ 1 ರೂಪಾಯಿ ಹೊರಗಡೆ ಹೋಗಿ ಕೈ ಚಾಚಿ ಬೇಡಿಲ್ಲ. ನಮ್ಮ ಕಾರ್ಮಿಕರೇ ಎಲ್ಲರೂ ನಾವೇ ಒಂದು ಸ್ವಂತ ಹಣದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಇಂಥ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ, ಪತ್ರಿಕಾ ಮಾಧ್ಯಮ ಮಿತ್ರರ ಸಹಕಾರ ಇರಬೇಕು. ಇನ್ನೂ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀಬೇಕಂತಂದ್ರೆ ಇಂಥ ಒಂದು ಕಾರ್ಯಗಳು ಆಗ್ಬೇಕಂತ ನಮ್ಮ ಮನದಲ್ಲಿದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಆಹ್ವಾನ ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಮಿಕರಿಗೆ ಆಗುವಂಥ ಅನ್ಯಾಯದ ವಿರುದ್ಧ ಕಾನೂನು ಮುಖಾಂತರ ಹೋರಾಟ ಮಾಡುವಂಥ ನಮ್ಮ ಶ್ರಮಜೀವಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಸೇವಾ ಸಂಘ ಗಂಗಾವತಿ ಯಾವತ್ತೂ ಸ್ವತಃಸಿದ್ಧವಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಲ್ಲಿ ಬದ್ಧತೆಯನ್ನು ಹೊಂದಿದೆ ಅಂತ ಈ ಮೂಲಕ ಹೇಳ್ತಾ ನನ್ನ 2 ಮಾತು